ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿರಾಜ್ ಅಂತ. Cause they know I got the sauce. Got the presence on me, I can't ever take it off. That's why I came, country boys stepping, yeah. ನಂದು ರೀಸೆಂಟ್ ಆಗಿ ಇವಾಗ ತಾನೇ ಡಿಗ್ರಿ ಕಂಪ್ಲೀಟ್ ಆಯ್ತು. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನಂಗೆ ನಿಜ ಸೀರಿಯಸ್ಲಿ ತಲೆಗೆ ಹೋಗ್ಲಿಲ್ಲ. ಅದಕ್ಕೋಸ್ಕರ ನನಗೆ ತುಂಬಾ ಆಸೆ ಇತ್ತು ಅಂತಂದ್ರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ತುಂಬಾ ಏನಾದ್ರು ಕಂಟೆಂಟ್ ಇಂದ ಏನಾರ ಮಾಡ್ಬೇಕು, ಒಬ್ಬ ಯೂಟ್ಯೂಬರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದರಿಂದ ನಾನು ಯಾವ್ದಾರ ಒಂದು ಪ್ರೊಫೆಷನಲ್ ಆಗಿ ಒಬ್ಬ ಯೂಟ್ಯೂಬರ್ ಅಥವಾ ಬ್ಲಾಗರ್ ಅಂತ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಇದ್ರ ಜೊತೆಗೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರಿಂದ ನಾನು ಏನ್ ಮಾಡಿದೆ ಅಂತಂದ್ರೆ ತುಂಬಾ ಸೌಂಡ್ ಸಿಸ್ಟಮ್ ಅಥವಾ ಡೆಕೋರೇಷನ್ ಅಲ್ಲಿಂದ ತುಂಬಾ ಕೆಲಸಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೌಂಡ್ ಸಿಸ್ಟಮ್ ನ ಕಲಿತೆ, ಇದ್ರ ಜೊತೆಗೆ ಒಂದು ಲೈಟಿಂಗ್ ಆಪರೇಟ್ ಆಗು ಕೂಡ ಕಲಿತೆ. ಅದನ್ನ ಮಾಡ್ತಾ 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 ನನಗೆ ಕ್ಯಾಮ್ರಾಮನ್ ಆಗೋ ಅವಕಾಶ ಕೂಡ ಸಿಕ್ತು ನನಗೆ. ಡೆಕೋರೇಷನ್ ಅಥವಾ ಸೌಂಡ್ ಸಿಸ್ಟಮ್ ಈವೆಂಟ್ ಫೀಲ್ಡಿಂಗ್ ಅಲ್ಲಿ. ಇದ್ರ ಜೊತೆಗೆ ನನಗೆ ಕ್ಯಾಮ್ರಾಮನ್ ಆಗಿ ಸೇರ್ಕೊಂಡ್ ಮೇಲೆ ನನಗೆ ತುಂಬಾ ಕ್ಯಾಮ್ರಾಯಿಂದ ತುಂಬಾ ಕಲಿತೆ. ಅಲ್ಲಿಂದ ಒಂದಷ್ಟು ಜಾಬ್ನು ಕೂಡ ಕಲಿತೆ. ನಾನು ಜಾಬ್ನ ಕಲ್ತಾದ್ಮೇಲೆ ನನಗೆ ಓನ್ ಆಗಿ ಇವೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಕ್ಯಾಮ್ರಾ ಜೊತೆಗೆ ನಾನು ಅಫಿಷಿಯಲ್ ಆಗಿ ಮೊಬೈಲ್ ಕೂಡ ಅಂದ್ರೆ ಮೊಬೈಲಿಂದ ಶೂಟ್ ಮಾಡೋಕೆ, ವಿಡಿಯೋಗಳನ್ನ ಶೂಟ್ ಮಾಡೋಕೆ ಕೂಡ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಇವೆಂಟ್ಗಳನ್ನ ಸಿಕ್ತು ನನಗೆ. ಬರ್ಡೇ ಪಾರ್ಟಿ ಅಥವಾ ಸ್ಕೂಲ್ ಇವೆಂಟ್, ಕಾಲೇಜ್ ಇವೆಂಟ್ ಶೂಟ್ಗಳು ತುಂಬಾ ಸಿಕ್ತು ನನಗೆ. ಅದನ್ನ ಮಾಡ್ತಾ 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 ನನಗೆ ಎಡಿಟಿಂಗ್ನು ಕೂಡ ಕಂಟಿನ್ಯೂ ಮಾಡಿದೆ. ಎಡಿಟಿಂಗ್ ತುಂಬಾ ನನಗೆ ಕೈ ಹಿಡಿತು. ಎಡಿಟಿಂಗ್ ಮಾಡ್ತಾ 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 ತುಂಬಾ ಇವೆಂಟ್ಗಳನ್ನ ಕೂಡ ಮಾಡಿದೆ. ಮಾಡಾದ್ಮೇಲೆ ಒಂದು ರೇಂಜಿಗೆ ಒಂದು ಇವೆಂಟ್ಗಳನ್ನ ಕಂಟಿನ್ಯೂ ಮಾಡಕ್ ನನಗೆ ಆತ್ಮತೃಪ್ತಿ ಅಂತ ಒಂದು ಬಂತು. ಇದ್ರ ಜೊತೆಗೆ ಎಡಿಟಿಂಗ್ ಎಲ್ಲ ಆದ್ಮೇಲೆ ಈಗ ಅಫಿಷಿಯಲ್ ಆಗಿ ನನಗೆ ಏನ್ ಆಸೆ ಇತ್ತು ಅಂತಂದ್ರೆ ಯಾವ್ದಾದ್ರು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಇದ್ರ ಜೊತೆಗೆ ನಾನೇನೇ ವಿಡಿಯೋ ಎಡಿಟಿಂಗು ಅಥವಾ ಫೋಟೋಶೂಟು ಏನೇ ಸ್ಟಾರ್ಟ್ ಮಾಡಿದ್ರು ಕೂಡ ಇದೆಲ್ಲ ನಮ್ಮ ಅಮ್ಮನೇ ಕಾರಣ. ನಮ್ಮ ಅಮ್ಮಂಗೆ ತುಂಬಾ ಆಸೆ ಇತ್ತು, ಏನಾದ್ರು ನನ್ನ ಮಗ ಏನಾದ್ರು ಅಚೀವ್ ಮಾಡ್ತಾನೆ, ಏನಾದ್ರು ಮಾಡೇ ಮಾಡ್ತಾನೆ ಅಂತ ತುಂಬಾ ನಮ್ಮ ಅಮ್ಮಂಗೆ ಆಸೆ ಇತ್ತು. ಆಸೆ ಜೊತೆಗೆ ನಮ್ಮ ಅಮ್ಮಂಗೆ ಇನ್ನೊಂದು ಆಸೆ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ನಮ್ಮ ಅಮ್ಮಂಗೆ. ಅಂದ್ರೆ ಟ್ರೈ ಕೂಡ ಮಾಡುವಂತ ಹೇಳಿದ್ರು, ನನ್ಗೇನ್ ಇಂಟ್ರೆಸ್ಟ್ ಆಗಿಲ್ಲ. ಯಾಕೆಂತಂದ್ರೆ ರಿಯಾಲಿಟಿ ಶೋಗಳು ತುಂಬಾ ನಾನು ನೋಡ್ತಾ ಇರ್ತೀನಿ, ಅಲ್ಲಿ ಹೆಂಗಿರುತ್ತೋ ಆಮೇಲೆ ಸೆಟ್ ಎಲ್ಲ ತುಂಬಾ ನನಗೆ ಆಫ್ಲೈನ್ ಕ್ಯಾಮ್ರಾ ಇಂತ ಅಲ್ಲಿ ಕ್ಯಾಮ್ರಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ತುಂಬಾ ಜನಗಳು ಬೇರೆ ಕುಂತಿರ್ತಾರೆ, ಅದು ಅವ್ರ ಮುಂದೆ ನಾನು ಹೆಂಗ್ ನಟಿಸ್ಬೇಕು ಅದೆಲ್ಲ ನನ್ಗೆ ಇನ್ನೂ ಗೊತ್ತಿರ್ಲಿಲ್ಲ. ಅದನ್ನೆಲ್ಲ ಡಿಸ್ಕಂಟಿನ್ಯೂ ಮಾಡಿ ಇವಾಗ ಒಂದ್ ಆಫರ್ನ ಹುಡ್ಕೊಂಡು ನಾನು ಹೊರಟಿದ್ದೀನಿ ಇವಾಗ. ಬಿಗ್ ಬಾಸ್ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಹೋಗೋದು ನಮ್ಮ ಅಮ್ಮನ್ ದೊಡ್ಡ ಕನಸು. ಅವ್ರು ಯಾವಾಗ್ಲೂ ಹೇಳೋರು ಬಿಗ್ ಬಾಸ್ ಟಿವಿ ನೋಡ್ಬೇಕಿದ್ರೆ ನೀನು ಬಿಗ್ ಬಾಸ್ ಹೋಗು, ನೀನಾದ್ರೂ ಅಚೀವ್ ಮಾಡ್ಬೋದು, ನಿನ್ಗೂ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳ್ತಾ ಇದ್ದು. ನನ್ಗೇನದ್ರ ಬಗ್ಗೆ ಅಷ್ಟು ಇದು ತಲೆ ಕೆತ್ಕೊಂತಿರ್ಲಿಲ್ಲ. ಈ ವೇದಿಕೆ ಏನಕ್ಕೆ ಅಂತಂದ್ರೆ ತುಂಬಾ ಜನ ಸೆಲೆಬ್ರಿಟಿಗಳು ಅವ್ರ ಜೀವನನ ಕಟ್ಕೊಂಡಿದ್ದಾರೆ, ಅದು ಒಂದ್ ದೊಡ್ಡ ಮಟ್ಟಕ್ಕೆ ಕೂಡ ಬೆಳೆದಿದ್ದಾರೆ. ನಂಗೂ ಕೂಡ ಹಂಗೆ ಆಸೆ, ನಾನು ಒಂದ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ.